ನಾವೇನ್ ಹೇಳಿದ್ರು ನೀವು ನಮ್ದೇ ಇರ್ಬೋದು, ಬಟ್ ಅವರು ಗುಣ ಆಗಿದ್ದಾರೆ, ಟ್ರೀಟ್ಮೆಂಟ್ ತಗೊಂಡು ಈಗ ಖುಷಿಯಿಂದ ಬಂದಿದ್ದಾರೆ. ನಾನು ಬೇರೆಯವ್ರಿಗೆ ಹೇಳ್ತೀನಿ ನಾನು ಹೆಂಗೆ ಗುಣ ಅದೇ ಅಂದ್ಬಿಟ್ಟು. ಸೊ ನಾವು ವಿನಾಯಕ್ ಅವ್ರಿಗೆ ತುಂಬಾ ಆಭಾರಿಯಾಗಿದ್ದೀವಿ. ಮತ್ತೆ ಅವ್ರು ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದೀನಿ. ಮತ್ತೆ ಈಗ ಅವರ ಜರ್ನಿ ಹೇಗಿತ್ತು, ಅವ್ರ ಟ್ರೀಟ್ಮೆಂಟು ಹೇಗೆ ತಗೊಂಡ್ರು, ಹೇಗೆ ಗುಣ ಆದ್ರು, ನೀವು ಯಾವ್ಯಾವ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ನೀವು ಗುಣ ಆಗ್ತೀರಾ ಅಂತ ಹೇಳ್ತಾರೆ ಅವ್ರು ನಿಮ್ಗೆ. ವಿನಾಯಕ್ ಅವ್ರು. ನಮಸ್ತೆ ಎಲ್ರಿಗೂ. 2023 ಅಂದ್ರೆ ಸುಮಾರು ಇವಾಗ 3.5 ವರ್ಷಗಳ ಹಿಂದೆ ಕ್ಯಾನ್ಸರ್ ಇದೆ ಅಂತ ಹೇಳಿ ಗೊತ್ತಾಯ್ತು. ಹೇಗೆ ಅಂತಂದ್ರೆ ನಾನು ಅದಕ್ಕಿಂತ ಮುಂಚೆ ಒಂದು ತಲೆನೋವು ಸಹ ಮಾತ್ರೆ ತಗೊಂಡಿದ್ದೋನಲ್ಲ. ಯಾವುದು ಶೀತ ಕೆಮ್ಮಿಗೂ ಸಹ ನಾನು ಯಾವತ್ತೂ ಮಾತ್ರೆ ತಗೊಂಡಿರ್ಲಿಲ್ಲ. ನನಗೆ ಯಾವಾಗ್ಲೂ ಸೈಕ್ಲಿಂಗ್ ಮಾಡೋದು ತುಂಬಾ ಇಷ್ಟ ಆಗ್ತಿತ್ತು. ಬೇರೆ ಬೇರೆ ಕಡೆ ಟ್ರಕ್ಕಿಂಗ್ ಗಳಿಗೆ ಹೋಗ್ಬೇಕು ಅಥವಾ ಏನಾದ್ರು ಅಡ್ವೆಂಚರ್ ಕೆಲಸಗಳು ಮಾಡ್ಬೇಕು ಅಂತಂದ್ರೆ ಎಲ್ಲ ಯಾವಾಗ್ಲೂ ಇಷ್ಟ ಆಗ್ತಿತ್ತು. ನಮ್ದೊಂದು ಗ್ರೂಪ್ ಅಲ್ಲಿ ನಾವು ಒಂದಷ್ಟು ಜನ ಎಲ್ಲ ಯಾವಾಗ್ಲೂ ಫಿಸಿಕಲ್ ಆಗಿ ಆಕ್ಟಿವ್ ಇರುವಂತ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ. ನನಗೆ ಇದು ಶುರು ಆಗಕ್ಕಿಂತ ಒಂದು ದಿನದ ನಾನು ಸುಮಾರು 10 ವರ್ಷಗಳಿಂದ ಎಲ್ಲ ಯೋಗನೂ ಮಾಡ್ತಾ ಇದ್ದೆ. ಒಂದಿನ ಹಾಗೇನೆ ಅವತ್ತು ಬೆಳಗ್ಗೆನು ಯೋಗ ಮಾಡಿದ್ದೆ. ಹಿಂದಿನ ಒಂದ್ ವಾರದ ಹಿಂದೆ ಟ್ರಕ್ಕಿಂಗು ಎಲ್ಲ ಹೋಗಿ ಬಂದಿದ್ದೆ. ಅವತ್ತು ಆಫೀಸಿಂದ ವಾಪಸ್ ಬಂದು ಬಾತ್ರೂಮಿಗೆ ಹೋಗುವಾಗ ಯೂರಿನ್ ಪಾಸ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಾಗ ಕಷ್ಟ ಆಗ್ತಿತ್ತು. ಆಮೇಲೆ ನೋಡಿದ್ರೆ ಬ್ಲಡ್ ಡ್ರಾಪ್ಸ್ ಬರೋಕ್ ಶುರು ಆಯ್ತು. ಆ ಸಮಯದಲ್ಲಿ ಏನು ಡಿಸೈಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನನ್ನ ಫ್ರೆಂಡ್ ಒಬ್ರು ಡಾಕ್ಟ್ರೇ ಇದ್ರು. ಅವರಿಗೆ ಫೋನ್ ಮಾಡಿದ್ಮೇಲೆ ಈ ತರ ಕಿಡ್ನಿ ಸ್ಟೋನ್ಸ್ ಏನಾದ್ರು ಇತ್ತು ಅಂತಂದ್ರೆ ಆತರ ಆಗ್ತಿರ್ಬೋದು, ಒಂದ್ಸರಿ ನೀನು ಚೆಕ್ ಮಾಡಿಸ್ಕೊಂಡ್ಬಿಡು, ಹೋಗಿ ಒಂದ್ಸರಿ ಟೆಸ್ಟ್ ಮಾಡಿಸ್ಕೊಂಡ್ಬಿಡು ಅಂತ ಹೇಳಿದ್ರು. ಅಲ್ಟ್ರಾಸೌಂಡ್ ಮಾಡಿಸ್ಕೊಳ್ಳಿಕ್ಕೆ ಆಲ್ರೆಡಿ ಅವತ್ತು ಸಂಜೆ ಆಗ್ಬಿಟ್ಟಿತ್ತು. ನಾನು ನೆಕ್ಸ್ಟ್ ದಿನ ತನಕ ಕಾದು ನೆಕ್ಸ್ಟ್ ದಿನ ಮಾಡ್ಕೊಂಡೆ. ಆವಾಗ ಅಲ್ಟ್ರಾಸೌಂಡ್ ಇಂದ ಮಾಡಿದವ್ರೇನೆ ಇಲ್ಲ ನೀವು CT ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಕಾರಣಗಳು ಏನು ಹೇಳಲಿಲ್ಲ ಅವರು. ನಾನು ಕೂಡ ಕಾರಣಗಳು ಕರೆಕ್ಟ್ ಆಗಿ ಗೊತ್ತಾಗದ ಮುಂಚೆ ತುಂಬಾ ಅದ್ರ ಬಗ್ಗೆ ಆತಂಕ ಪಡಬಾರ್ದು ಅಂತ ಹೇಳ್ಬಿಟ್ಟು CT ಸ್ಕ್ಯಾನ್ ಮಾಡಿಸ್ಕೊಂಡೆ. CT ಸ್ಕ್ಯಾನ್ ಸುಮಾರು 4-5 ಸರಿ ಅವರು ಬೇರೆ ಬೇರೆ ಇದ್ರಲ್ಲಿ ಇಮೇಜಿಂಗ್ ಮಾಡಿದ್ರು. ಅಷ್ಟೊತ್ತಿಗೆ ಆಲ್ರೆಡಿ ಏನೋ ಡೇಂಜರ್ ಇದೆ ಅಂತ ಅನ್ನಿಸ್ತಿತ್ತು. ಬಟ್ ನಾನು ಅದನ್ನೇನು ಹೇಳ್ಕೊಳ್ಳಿಲ್ಲ, ನನಗೆ ಮನೆಯವ್ರಿಗೂ ಏನು ಹೇಳಿಲ್ಲ. ಆಮೇಲೆ ಒಂದ್ಸರಿ ರಿಪೋರ್ಟ್ ಬಂದ್ಮೇಲೆ ಅದು ಟ್ಯೂಮರ್ ಸೆಲ್ಸ್ ಇದೆ ಅಂತ ಹೇಳಿ ಆ ರಿಪೋರ್ಟ್ ಅಲ್ಲಿ ಗೊತ್ತಾಯ್ತು. ಆಮೇಲೆ ಅದನ್ನ ಮತ್ತೆ ಬೆಂಗಳೂರಲ್ಲಿ ಎಲ್ಲ ಮನೆಯವ್ರಿಗೆಲ್ಲ ಹೇಳಿದ್ಮೇಲೆ ನಮಗೆ ಇನ್ನೂ ಗೊತ್ತಿಲ್ಲ ಕ್ಯಾನ್ಸರ್ ಇದೆ ಅಂತ ಗೊತ್ತು. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಯಾವ್ದು ಪಾರ್ಟ್ ಅಫೆಕ್ಟ್ ಆಗಿದೆ ಏನು ಗೊತ್ತಿರ್ಲಿಲ್ಲ. ಮತ್ತೆ ಬೆಂಗಳೂರಿಗೆ ಹೋಗಿ ಒಂದ್ಸರಿ ಅಲ್ಲಿ ಪರಿಚಯ ಇರುವಂತ ಡಾಕ್ಟರ್ ನನ್ಗೆ ಏನಿದ್ದಾರೆ ಅವ್ರ ಜೊತೆನೆ ಹೋಗಿ ಪೆಟ್ ಸ್ಕ್ಯಾನ್ ಮಾಡಿಸ್ಕೊಂಡೆ. ಪೆಟ್ ಸ್ಕ್ಯಾನ್ ಮಾಡಿಸ್ಕೊಂಡ್ಮೇಲೆ ಗೊತ್ತಾಗಿದ್ದು ಟ್ಯೂಮರ್ ಆಲ್ರೆಡಿ ತುಂಬಾ ದೊಡ್ಡದಿದೆ, 4ನೇ ಸ್ಟೇಜ್ ಇದೆ. ಕಿಡ್ನಿಗಿಂದ ಶುರು ಆಗಿ ಆಲ್ರೆಡಿ ಒಂದು ಸ್ಪಾಟ್ ನೆಕ್ ಹತ್ರ ಕೂಡ ಸ್ಪ್ರೆಡ್ ಆಗಿದೆ ಅಂತ ಹೇಳಿ. ಡಾಕ್ಟರ್ ಕೇಳಿದ್ರು ನಿಮ್ಗೆ ಸ್ಮೋಕ್ ಮಾಡೋ ಅಭ್ಯಾಸ ಇದೆ ಅಂತ. ಇದುವರೆಗೂ ನಾನು ಯಾವತ್ತೂ ಸ್ಮೋಕ್ ಮಾಡಿಲ್ಲ ಡಾಕ್ಟರ್ ಅಂತ. ತುಂಬಾ ಎಂಗೇಜ್ ಅಲ್ಲಿ ಕಿಡ್ನಿ ಕ್ಯಾನ್ಸರ್ ಬರೋದು ತುಂಬಾ ಕಡಿಮೆ, ಬಟ್ ತೊಂದರೆ ಇಲ್ಲ, ನಾವು ಅದನ್ನ ಏನಾದ್ರು ಏನ್ ಟ್ರೀಟ್ಮೆಂಟ್ ಮಾಡ್ಬೋದು ನಾನು ನಿಮಗೆ ತಿಳಿಸ್ತೀವಿ, ಬಯಾಪ್ಸಿ ಮಾಡ್ಬೇಕು ಅಂತ ಹೇಳಿದ್ರು. ಅದು ಇಮೇಜ್ ಅಲ್ಲಿ ಎಲ್ಲ ರಿಸಲ್ಟ್ಸ್ ಬಂದಾಗ ಸುಮಾರು 22 ಸೆಂಟಿಮೀಟರ್ ಇಂದು ಟ್ಯೂಮರ್ ಇದೆ. ಒಂದ್ ಲಿಂಫ್ ನೋಡ್ ಅಷ್ಟು ದೊಡ್ಡದಿದೆ, ಮತ್ತೆ ಸುಮಾರು ಲಿಂಫ್ ನೋಡ್ಸ್ ಗಳಿದೆ. ರೈಟ್ ಕಿಡ್ನಿ ನಮ್ಗೆ ಎಫೆಕ್ಟ್ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ಏನ್ ಆಪ್ಷನ್ ಅಂತ ಕೇಳಿದಾಗ ಇದಕ್ಕೆ ಕೀಮೋಥೆರಪಿ ಆಗಲ್ಲ, ಟ್ಯೂಮರ್ ತುಂಬಾನೇ ದೊಡ್ಡದಿದೆ, 4th ಸ್ಟೇಜ್ ಅಲ್ಲಿ ಇದೆ, ನಿಮಗೆ ಕೀಮೋಥೆರಪಿ ಆಗಲ್ಲ, ನಿಮಗಿರೋದು ಆಪ್ಷನ್ ಒಂದೇ ಇಮ್ಯುನೋಥೆರಪಿ ಅಂತ ಹೇಳಿದ್ರು. ಇಮ್ಯುನೋಥೆರಪಿ ನಾನು ಹೆಸರು ಕೇಳಿದ್ದೆ, ಬಟ್ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನನಗೂ ಗೊತ್ತಿರ್ಲಿಲ್ಲ. ಕೀಮೋಥೆರಪಿ ಕಾಮನ್ ಕ್ಯಾನ್ಸರ್ ಪೇಷಂಟ್ಸ್ ಗಳಿಗೆ ರೇಡಿಯೇಷನ್ ಕೊಡೋದು, ಕೀಮೋಥೆರಪಿ ಅದೆಲ್ಲ ಗೊತ್ತಿತ್ತು. ಕೀಮೋಥೆರಪಿಲಿ ಹೇಗೆ ಕೆಮಿಕಲ್ ನ ಇಂಡ್ಯೂಸ್ ಮಾಡಿ ಟ್ಯೂಮರ್ ಗಳನ್ನ ಕಡಿಮೆ ಮಾಡ್ತಾರೋ, ಹಾಗೆ ಇಮ್ಯುನೋಥೆರಪಿಲಿ ನಮ್ಮ ಇಮ್ಯುನಿಟಿ ಪವರ್ ಏನಿದೆ, ನಮ್ಮ ರೋಗ ನಿರೋಧಕ ಶಕ್ತಿನೇ ಅದನ್ನ ಬೂಸ್ಟ್ ಮಾಡುವಂತ ಮೆಡಿಸಿನ್ ಇರುತ್ತೆ. ಅದರಲ್ಲಿ ಎಫೆಕ್ಟ್ಸ್ ಕಡಿಮೆ ಇರುತ್ತೆ, ಸೈಡ್ ಎಫೆಕ್ಟ್ಸ್ಗಳು. ನಿಮಗೆ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಸರಿ ಎಷ್ಟು ಕಾಸ್ಟ್ ಅಂತೆಲ್ಲ ಕೇಳಿದಾಗ 1 ವರ್ಷಕ್ಕೆ ಅದು 1 ಕೋಟಿ ಮೇಲಾಗುತ್ತೆ ಅಂತ ಹೇಳಿದ್ರು. ಅವಾಗ
ನನಗೆ ತುಂಬಾನೇ ಭಯ ಆಯ್ತು. ಫ್ಯಾಮಿಲಿ ಅವರಿಗೆಲ್ಲ ಹೇಗೆ 1 ಕೋಟಿ ಅಂತಂದ್ರೆ ಕಷ್ಟ ಆಗ್ಬಿಡುತ್ತೆ. ನಾನು ಅದಕ್ಕೆ ಟ್ರೀಟ್ಮೆಂಟ್ ತಗೊಳಲ್ಲ, ಏನಾಗುತ್ತೋ ಒಂದು ಆಯುರ್ವೇದಿಕ್ ಮೆಡಿಸಿನ್ ತಗೊಂಡ್ಬಿಡ್ತೀನಿ ಬಿಡಿ ಅಂತ. ಅದು ಕೂಡ ಅವ್ರು ಬರೀ 15% ಚಾನ್ಸ್ ಅಷ್ಟೇ ಅದು ನಿಮಗೆ ಟ್ರೀಟ್ಮೆಂಟ್ ವರ್ಕ್ ಆಗುತ್ತೆ ಅನ್ನೋ ಚಾನ್ಸ್ ತುಂಬಾ ಕಡಿಮೆ ಇದೆ ಅಂತ ಹೇಳಿದ್ರು. ಆಮೇಲೆ ನನಗೆ 4 ಜನ ಅಕ್ಕಂದ್ರು, ಅವ್ರೆಲ್ಲರೂ ಇಲ್ಲ ನಿನಗೋಸ್ಕರ ಅಲ್ಲ ನನಗೋಸ್ಕರನಾದ್ರು ನೀವು ಟ್ರೈ ಮಾಡ್ಬೇಕು ಅಂತ ಹೇಳಿ ಮತ್ತೆ ಬೇರೆ ಹಾಸ್ಪಿಟ್ಲಿಗೆ ಹೋದ್ವಿ. ಹೀಗೆ ಅಪರ್ಣಾ ಮೇಡಮ್ ತರನೇ ಆ ಡಾಕ್ಟರ್ ಕೂಡ ತುಂಬಾ ಒಳ್ಳೆಯರಿದ್ರು. ನಿಮಗೆ ಇದೊಂದೇ ಆಪ್ಷನ್ ಅಲ್ಲ, ಬೇರೆ ಮೆಡಿಸಿನ್ಸ್ ಗಳಿದೆ, ಅಷ್ಟೊಂದು ಖರ್ಚಾಗದೆ ಇರುವಂತ ಮೆಡಿಸಿನ್ಸ್ ಗಳು ಇದೆ, ನೀವು 4 ಇಂಜೆಕ್ಷನ್ಸ್ ತಗೊಳ್ಳಿ, ನಿಮಗೆ ವರ್ಕ್ ಆದ್ರೆ ಸರಿ, ಇಲ್ಲ ಅಂತಂದ್ರೆ ನಿಮ್ ಇಷ್ಟ ಅಂತ ಹೇಳಿ ಅವ್ರು ಕನ್ವಿನ್ಸ್ ಮಾಡಿದ್ರು. 4 ಇಂಜೆಕ್ಷನ್ ತಗೊಂಡ್ವಿ. 3 ತಿಂಗಳಾದ್ಮೇಲೆ ಮತ್ತೆ ಟೆಸ್ಟ್ ಮಾಡಿಸಿದಾಗ ಟ್ಯೂಮರು 50% ಶ್ರಿಂಕ್ ಆಗಿದೆ ಅಂತ ಹೇಳಿ ಗೊತ್ತಾಯ್ತು. ಆಮೇಲೆ ಡಾಕ್ಟ್ರು ನಿಮ್ ತರ ಈ ತರ ರೆಸ್ಪಾನ್ಸ್ ಬರೋದು ತುಂಬಾ ಕಡಿಮೆ, ನೀವ್ ಇದನ್ನ ಕಂಟಿನ್ಯೂ ಮಾಡೋದು ಒಳ್ಳೇದು, ಇನ್ನೂ 4 ಇಂಜೆಕ್ಷನ್ಸ್ ಗಳು ಅಂದ್ರು. ಹಾಗೆ ಕಂಟಿನ್ಯೂ ಮಾಡಿದ್ವಿ. ಫಸ್ಟ್ 3 ತಿಂಗಳಲ್ಲಿ ತುಂಬಾನೇ ನಿಶಕ್ತಿ ಎಲ್ಲ ಇತ್ತು, ತುಂಬಾ ವೆಯ್ಟ್ ಲಾಸ್ ಆಯ್ತು. ಬಟ್ ನನಗೆ 10 ವರ್ಷದಿಂದನೂ ಯೋಗ ಮಾಡ್ತಿದ್ದೆ, ನನಗೆ ಯೋಗ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಸೂರ್ಯ ನಮಸ್ಕಾರಕ್ಕೆ ಎದ್ ನಿಲ್ಕೊಳಕ್ಕೂ ಆಗ್ತಿರ್ಲಿಲ್ಲ ಫಸ್ಟ್ 3 ತಿಂಗಳು, ಅಷ್ಟೊಂದು ವೆಯ್ಟ್ ಲಾಸ್ ಆಗಿತ್ತು ನಮ್ದು. ಆದ್ರೂ ನಮ್ಮ ಮನೆಯಲ್ಲಿ ಎಸ್ಪೆಷಲಿ ನನ್ನ ಅಕ್ಕಂದ್ರು ಎಲ್ಲ ಫ್ರೆಂಡ್ಸ್ಗಳು ಎಲ್ಲ ತುಂಬಾನೇ ನನಗೆ ಹೆಲ್ಪ್ ಮಾಡಿದ್ರು. ಅಂದ್ರೆ ನಾನು ಯೋಗ ನೀನ್ ಬಿಡ್ಬೇಡ, ನೀನ್ ಮಾಡು, ಈ ಟೈಮಲ್ಲಿ ನಿನಗೆ ಇಂಪಾರ್ಟೆಂಟ್ ಅದು, ನೀನ್ ಅಭ್ಯಾಸ ತಪ್ಪಿಸ್ಬೇಡ ಅಂತ ಹೇಳಿ ತಲೆನೋವು ತಲೆ ಸುತ್ತು ಎಲ್ಲ ಆಗ್ತಿತ್ತು. ಸ್ನಾನ ಮಾಡ್ಲಿಕ್ಕೂ ಶಕ್ತಿ ಇರ್ತಿರ್ಲಿಲ್ಲ ಆ ಟೈಮಲ್ಲೂ ಕೂಡ. ಎಷ್ಟಾಗತ್ತೆ ಅಷ್ಟು ಬೆಳಗ್ಗೆ ನನಗೆ ಯೋಗ ಮಾಡಿಸೋದು ಅಥವಾ ನಂದು ಊಟದ ಬಗ್ಗೆ ಎಲ್ಲ ತಗೊಂಡು ನಿಧಾನಕ್ಕೆ ಅದು ವೆಯ್ಟ್ ಕೂಡ ವಾಪಸ್ ಗೇನ್ ಆಗ್ತಾ ಬಂತು. ಪ್ರತಿ 3 ತಿಂಗಳು ಸ್ಕ್ಯಾನ್ ಮಾಡಿಸಿದಾಗ ಟ್ಯೂಮರ್ ಶ್ರಿಂಕ್ ಆಗ್ತಿದೆ ಅಂತ ಗೊತ್ತಾಯ್ತು. 1 ವರ್ಷ ಆದ್ಮೇಲೆ ಟ್ಯೂಮರ್ 90% ಕಡಿಮೆ ಆಗಿತ್ತು. ಆಮೇಲೆ ಉಳಿದಿದ್ದ ಟ್ಯೂಮರ್ ಅನ್ನ ರಾಡಿಕಲ್ ನೆಫ್ರೋಕ್ಟಮಿ ಅಂತ ಒಂದು ಪ್ರೊಸೀಜರ್ ಅಲ್ಲಿ ನನ್ನ ಬಲ್ಭಾಗದ ಕಿಡ್ನಿನ ತೆಗೆದ್ಬಿಟ್ಟು ಅದ್ರ ಸುತ್ತ ಮತ್ತೆ ಯಾವ್ಯಾವ್ದು ಟ್ಯೂಮರ್ಗಳು ಉಳಿದಿರುತ್ತೋ ಅದನ್ನ ಆಪರೇಷನ್ ಮಾಡಿ ತೆಗೆದ್ರು. ಆಮೇಲಿಂದ ಉಳಿದಿದ್ದ ಕತೆ ಎಲ್ಲ ಅಪರ್ಣಾ ಮೇಡಮ್ಗೆ ಚೆನ್ನಾಗ್ ಗೊತ್ತು. ನಾನು ಇಲ್ಲಿಗೆ ಬಂದಾಗ ಅವರು ಅದೇ ಹೇಳಿದ್ರು, ನಿಮ್ದು ಇದುವರೆಗೂ ಅರ್ಧ ಭಾಗ ನೀವು ಆಲ್ರೆಡಿ ಯುದ್ಧ ಗೆದ್ದಾಗಿದೆ, ಇನ್ನ ನೀವು ಇದನ್ನ ಮತ್ತೆ ಬೆಳೀದೇ ನೋಡ್ಕೊಂಡು ಹೋದ್ರೆ ನೀವು ಯುದ್ಧ ಗೆದ್ದ ಹಾಗೇನೆ, ಮಾಡೋಣ ಜೊತೆ ಟ್ರೀಟ್ಮೆಂಟ್ ಅಂತ ಅವರು ಕೂಡ ತುಂಬಾ ನಮ್ಗೆ ಭರವಸೆಯನ್ನು ಕೊಟ್ರು. ಇದು ನಂದು ಕ್ಯಾನ್ಸರ್ ಇದುವರೆಗೂ ಏನಾಯ್ತು ಅಂತ ಹೇಳಿ. ಬಟ್ ಇದ್ರ ಜೊತೆ ನನಗೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗಳು ಮತ್ತೆ ಅಕ್ಕಂದ್ರು ಎಲ್ಲ ತುಂಬಾನೇ ಹೆಲ್ಪ್ ಮಾಡಿದ್ರು. ಇದ್ರ ಜೊತೆಗೆ ನಾನು ಒಂದಷ್ಟೆಲ್ಲ ಸುಮಾರು ಕ್ಯಾನ್ಸರ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ನಾವೆಷ್ಟು ತಿಳ್ಕೊಳ್ತೀವೋ ಅಷ್ಟು ನಮ್ಮ ಬಗ್ಗೆ ನಾವು ನಮ್ಮ ರೋಗಗಳನ್ನ ಹೇಗೆ ಅದನ್ನ ಮ್ಯಾನೇಜ್ ಮಾಡ್ಬೇಕು. ಮೆಡಿಸಿನ್ಸ್ಗಳು ನಿಮ್ಗೆ ಡಾಕ್ಟರ್ಗಳು ಕೊಡ್ತಾರೆ, ಹೌದು ಮೆಡಿಸಿನ್ ಕೆಲಸ ಮಾಡುತ್ತೆ ಖಂಡಿತ. ಆ ಮೆಡಿಸಿನ್ ಕೆಲಸ ಮಾಡ್ಬೇಕು ಅಂತಂದ್ರೆ ಒಂದು ಎನ್ವಿರಾನ್ಮೆಂಟ್ ಬೇಕು. ಆ ಎನ್ವಿರಾನ್ಮೆಂಟ್ ಅನ್ನು ಹೇಗೆ ಕ್ರಿಯೇಟ್ ಮಾಡೋದು? ಈಗ ನೀವು ಡಾಕ್ಟರ್ ಬರ್ತಾರೆ, ಡಾಕ್ಟರ್ ನಿಮ್ಗೆ ಹೇಳ್ತಾರೆ ಸುಮಾರಷ್ಟು ವಿಷಯಗಳು. ನೀವು ಕುಡಿಯೋ ಅಭ್ಯಾಸ ಅಥವಾ ಏನಾದ್ರು ಸ್ಮೋಕ್ ಅಭ್ಯಾಸ ಇದ್ರೆ ಅದನ್ನ ಕಂಪ್ಲೀಟ್ ಆಗಿ ಬಿಡ್ಬೇಕು, ಊಟದ ಬಗ್ಗೆ ಎಲ್ಲ ನೀವು ಗಮನ ತಗೋಬೇಕು ಅಂತ ಹೇಳ್ತಾರೆ. ಆದ್ರೆ ಅಲ್ಲಿಂದ ವಾಪಸ್ ಹೋದ್ಮೇಲೆ ಎಷ್ಟೋ ಜನ ಪೇಷಂಟ್ಸ್ಗಳು ಡಾಕ್ಟರ್ ಹೇಳಿದ್ದನ್ನು ಕೇಳೋದೇ ಇಲ್ಲ, ಆ ತರ ಮಾಡ್ತಾರೆ. ನಾವೇ ಅದನ್ನ ಓದಿದ್ರೆ ಯಾಕೆ ಅವ್ರು ಅದನ್ನ ಹೇಳ್ತಾರೆ, ಯಾಕೆ ಅದು ವರ್ಕ್ ಆಗುತ್ತೆ ಅನ್ನೋದು ಕೂಡ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಈ 3.5 ವರ್ಷದಲ್ಲಿ ಸುಮಾರಷ್ಟೆಲ್ಲ ಕಂಡಿಡ್ಕೊಂಡಿದ್ದು ಏನು ಅಂತಂದ್ರೆ ಒಂದು 5-6 ಪಾಯಿಂಟ್ಸ್ ಗಳಿದೆ, ಅದನ್ನ ನಿಮಗೆ ಹೇಳ್ತೀನಿ.